ನೈಸ್ ಯೋಜನೆ ಟೋಲ್ ನಿಲ್ಲಿಸಬೇಕೆಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನೈಸ್ ಯೋಜನೆ ಟೋಲ್ ನಿಲ್ಲಿಸಬೇಕೆಂದು ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರು. ಅದಕ್ಕೆ ಡಿ.ಕೆ. ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಏನ್ ಹೇಳುತ್ತೋ ಅದರಂತೆ ಕೆಲಸವನ್ನ ಮಾಡಬೇಕಾಗುತ್ತೆ. ಪತ್ರ ತಂದು ಕೊಟ್ಟಿದ್ದಾರೆ. ನಾನು ಇನ್ನೂ ಕೂಡ ಆ ಪತ್ರವನ್ನ ನೋಡಿಲ್ಲ, ನೋಡ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೈಸ್ ವಶಕ್ಕೆ ಮತ್ತು ಟೋಲ್ ಸಂಗ್ರಹ ನಿಲ್ಲಿಸಬೇಕೆಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ನೈಸ್ ಯೋಜನೆ ಏನಿದೆ, ಬೆಂಗಳೂರು ಮೈಸೂರು ನಡುವೆ ರಸ್ತೆ ಹಾಗೂ ಪಟ್ಟಣ ನಿರ್ಮಿಸುವಂತಹ ಒಂದು ಖಾಸಗಿ ಒಪ್ಪಂದ ಆಗಿದೆ. ಈಗ ಭೂಮಿ ಹಂಚಿಕೆ ವಿಳಂಬ ಹಾಗೂ ಕಾನೂನು ವಿವಾದಗಳಿಂದ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು 7 ಪುಟಗಳ ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಹಲವಾರು ಅಂಶಗಳನ್ನ ಈಗಾಗಲೇ ಪ್ರಸ್ತಾಪವನ್ನ ಮಾಡಲಾಗಿತ್ತು. BMICP ಯೋಜನೆಗೆ ಭೂಸ್ವಾಧೀನವನ್ನ ಪಡಿಸಿಕೊಂಡು 23 ವರ್ಷಗಳು ಕಳೆದಿದ್ರು ಕೂಡ ಭೂಮಿ ಕಳೆದುಕೊಂಡಂತಹ ರೈತರಿಗೆ ಹಾಗೂ ಭೂಮಾಲೀಕರಿಗೆ ಭೂ ಪರಿಹಾರವನ್ನ ನೀಡದೇ ಇರೋದು, ಅವರು ಬೀದಿ ಪಾಲಾಗಿದ್ದಾರೆ ಅನ್ನುವ ಎಲ್ಲಾ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಎಚ್.ಡಿ.ಕೆ. ಒಂದು ಪತ್ರ ಬರೆದಿದ್ರು. ಆ ಪತ್ರಕ್ಕೆ ಡಿ.ಕೆ. ರಿಯಾಕ್ಟ್ ಮಾಡಿದ್ದಾರೆ. ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಕಾನೂನು ಏನ್ ಹೇಳುತ್ತೆ ಅದ್ರ ಪ್ರಕಾರ ನಾವು ನಡೆದುಕೊಳ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸರ್ಕಾರದ ನಿಲುವು ಏನಿರಬಹುದು, ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ರೂಪೇಶ್ ಬೈಂದೂರು, ನೈಸ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಅವರು ಏನು ಹೇಳಿದ್ರು, ಸರ್ಕಾರದ ಮುಂದಿನ ನಿಲುವೇನು, ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು? ತೇಜಸ್ವಿನಿ, 2-3 ಅಥವಾ ಒಂದು ವಾರದಿಂದ ಒಂದು ಚರ್ಚೆ ಆಗ್ತಾ ಇತ್ತು. ಈಗ ನೈಸ್ ರೋಡ್ ಟೋಲ್ ಅನ್ನ ಕಟ್ಟಬೇಕಾ ಬೇಡವಾ, ಈ ರೀತಿಯಾಗಿರೋ ಚರ್ಚೆಗಳಿತ್ತು. ಸೋಷಿಯಲ್ ಮೀಡಿಯಾದ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ, ಯಾಕಂದ್ರೆ ನೈಸ್ ವಿರುದ್ಧವಾಗಿ ಸಾಕಷ್ಟು ವರ್ಷಗಳಿಂದ ಕುಮಾರಸ್ವಾಮಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ನೈಸ್ ಅಂತ ಹೇಳಿದ್ರೆ ಈಗ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಹೇಳಿ ಅದು ಎಕ್ಸ್ಪ್ರೆಸ್ ವೇ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಅದು ಒಂದು 16 ವರ್ಷಗಳ ಹಿಂದೆ ಒಂದು ಯೋಜನೆಗಳನ್ನು ಮಾಡಲಾಗುತ್ತೆ, ನೈಸ್ ಕಾರಿಡಾರ್ ಅಂತ ಹೇಳಿ. ನೈಸ್ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಮೈಸೂರು ಕೂಡ ಒಂದು ಎಕ್ಸ್ಪ್ರೆಸ್ ವೇ ಮಾಡೋದು, ಅದೇ ರೀತಿಯಾಗಿ ರಾಮನಗರ, ಶ್ರೀರಂಗಪಟ್ಟಣ, ಬಿಡದಿ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಒಂದು ಟೌನ್ಶಿಪ್ ಅನ್ನು ಕೂಡ ಮಾಡಬೇಕು. ಇದಕ್ಕೋಸ್ಕರವಾಗಿ 20,000ಕ್ಕೂ ಹೆಚ್ಚು ಎಕರೆ ಜಾಗವನ್ನ ನೈಸ್ ಕಂಪನಿ ಕೊಡಲಾಗುತ್ತೆ. ಆದ್ರೆ ಅವ್ರಿಗೆ ಕೊಟ್ಟಂತ ಟಾಸ್ಕ್ ಅಂತ ಹೇಳಿದ್ರೆ ಈಗ ಅವರು ಮಾಡೋದು ಒಂದೇ ಕೆಲಸ. ಏನಂತ ಹೇಳಿದ್ರೆ ಈಗ ಅವರು ಒಂದು ನೈಸ್ ರೋಡ್ ಅಂತ ಹೇಳಿ ಕರೀತಾರೆ, ಅದನ್ನು ಮಾತ್ರ ಮಾಡ್ತಾರೆ. ಬೆಂಗಳೂರು ಸುತ್ತಮುತ್ತ ಮಾತ್ರ ರೋಡ್ ಅನ್ನ ಮಾಡ್ತಾರೆ, ಉಳಿದಂತೆ ಮೈಸೂರಲ್ಲೂ ಕೂಡ ಎಕ್ಸ್ಪ್ರೆಸ್ ವೇ ಅನ್ನು ಮಾಡೋದಿಲ್ಲ. ಹೀಗಾಗಿ ಇದರ ಫ್ರೇಮ್ ಆಫ್ ವರ್ಕ್ ಅಗ್ರಿಮೆಂಟ್, ಯಾಕಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಅಗ್ರಿಮೆಂಟ್ ಅನ್ನ ಸಂಪೂರ್ಣ ಉಲ್ಲಂಘನೆ ಮಾಡಿದೆ ಅಂತೇಳಿ ಹಲವಾರು ಕೋರ್ಟ್ಗಳು ಕೂಡ ಈ ವಿಚಾರವಾಗಿ ಚರ್ಚೆಗಳಾಗಿತ್ತು, ವಿಮರ್ಶೆಗೆ ಒಳಪಟ್ಟಿತ್ತು. ಅದೇ ರೀತಿಯಾಗಿ ಸದನ ಸಮಿತಿ ರಚನೆ ಮಾಡಿದಾಗಲೂ ಕೂಡ ನೈಸ್ ಮಾಡುವಂತಹ ಲೋಪಗಳನ್ನು ಅದರಲ್ಲಿ ಒಂದು ಹೇಳಲಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಪತ್ರವನ್ನು ಬರೆದು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನೈಸ್ ಸಂಬಂಧಪಟ್ಟಂತೆ ಈ ಒಂದು ಎಲ್ಲಾ ಒಂದು ಫ್ರೇಮ್ ಆಫ್ ಅಗ್ರಿಮೆಂಟ್ ಅಂತ ಹೇಳಿ ಇರುತ್ತೆ, ಏನ್ ಕೆಲಸ ಮಾಡಬೇಕು ಅಂತ ನೈಸ್. ಆದ್ರೆ ಆ ಕೆಲಸವನ್ನು ಮಾಡಿಲ್ಲ, ಸರ್ಕಾರ ಹೇಳಂತ ಕೆಲಸವನ್ನು ಮಾಡಿರಲಿಲ್ಲ. ಹೀಗಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡಿ ಟೋಲ್ ನ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಇದು ಕಾನೂನು ಬಾಹಿರ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಿಎಂ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಯಾಕಂತ ಹೇಳಿದ್ರೆ ಅಗ್ರಿಮೆಂಟ್ ಇರ್ಬೋದು, ಷರತ್ತುಗಳಿರ್ಬೋದು, ನಿಬಂಧನೆಗಳಿರ್ಬೋದು, ಅದೇ ರೀತಿಯಾಗಿ ಉಪಸಮಿತಿಯ ಕೋರ್ಟ್ ಅಭಿಪ್ರಾಯಗಳಿರ್ಬೋದು, ಅದೇ ರೀತಿಯಾಗಿ ಉಪಸಮಿತಿಯ ರಚನೆ ಮಾಡಿದ್ರು ಟಿ.ಬಿ. ಜಯಚಂದ್ರ ಅವರ ನೇತೃತ್ವದಲ್ಲಿ. ಅದು ಕೂಡ ಹೇಳಿತ್ತು ನೈಸ್ ಅಲ್ಲಿ ಯಾವ ರೀತಿಯಾಗಿ ಅವ್ಯವಹಾರಗಳಾಗಿದೆ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ನೈಸ್ ಟೋಲ್ ಏನು ಕಲೆ ಆಗ್ತಾ ಇದ್ದಾರೆ ಅದನ್ನ ಸ್ಟಾಪ್ ಮಾಡ್ಕೊಳ್ಬೇಕು, ಅದನ್ನ ಯಾಕೆ ನೈಸ್ ಏನು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಇತ್ತಲ್ಲ ಅದನ್ನ ಸರ್ಕಾರ ವಶಪಡಿಸಿಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರತಕ್ಕಂತ ಕಾನೂನನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗ ಹೇಳಿದ್ದಾರೆ. ಹೀಗಾಗಿ ಇದನ್ನ ಸಿಎಂ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ, ಇದ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲದ ವಿಚಾರ. ತೇಜಸ್ವಿನಿ. ಓಕೆ, ಧನ್ಯವಾದ ರೂಪೇಶ್.